ಈ ಬಿಟ್ಕಾಯಿನ್ ಹಗರಣದಲ್ಲಿ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ ಅವ್ರಿಗೊಂದಷ್ಟು ಸಂಕಷ್ಟ. ಏನಕ್ಕೆ? ವಿಶೇಷ ತನಿಖಾ ದಳ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಹಾಕಿದೆ. ಅದರಲ್ಲಿ ನಲಪಾಡ್ ಕೂಡ ಪಾಲುದಾರ ಅಂತ ಇದೆ. ಆತನಿಗೂ ಹಣ ಸಂದಾಯವಾಗಿದೆ ಅಂತಿದೆ. ಮತ್ತೊಂದು ಕಡೆ ತನಿಖೆ ಮಾಡ್ತಿರುವ ಇಡಿ ಕೂಡ ಶೀಘ್ರವೇ ವಿಚಾರಣೆಗೆ ಹಾಜರಾಗಪ್ಪ ಅಂತ 3ನೇ ನೋಟಿಸ್ ಕೊಟ್ಟಿದ್ದಾರಂತೆ. ಅವ್ರೇನು ಹೇಳ್ತಾರೆ ಅಂದರೆ, ಅದ್ಯಾರೋ ಕೃಷ್ಣ ಶ್ರೀಕಿ ಅಂತಿದ್ನಲ್ಲ, ಅವನ ಮೇಲೆ ಇರೋ ಚಾರ್ಜ್ ಶೀಟ್ ಇದು. ಬಿಟ್ಕಾಯಿನ್ಗಳಲ್ಲಿ ಮಾಸ್ಟರ್ ಮೈಂಡ್ ಅವನ ಜೊತೆ ಸೇರ್ಕೊಂಡಿದ್ದಾನೆ ಈ ನಲಪಾಡು. ನಗದೀಕರಣಕ್ಕೆ ನಲಪಾಡ್ ಸಂಪರ್ಕಿಸಿದ್ದ ಅವನು ಶ್ರೀಕಿ. ಆಗ ಅವರು ಮುಂಬೈ ಮೂಲದ ಯಾರ ಖಂಡೇವಾಲ ಮೂಲಕ ಅದು ನಗದು ಮಾಡಿಸ್ಕೊಟ್ಟಿದ್ದಾನೆ. ತನ್ನ ಕಮಿಷನ್ ಹಣನ ಪಡ್ಕೊಂಡಿದ್ದಾನೆ. ಯಾರು ಪಡ್ಕೊಂಡಿದ್ದಾರೆ? ನಲಪಾಡು, ಮೊಹಮ್ಮದ್ ನಲಪಾಡ್ ಪಡ್ಕೊಂಡಿದ್ದಾರೆ ಅಂತ ಎಲ್ಲ ವಿವರ ಕೊಟ್ಟಿದ್ದಾರೆ. ಉತ್ತರ ಅವ್ರು ಕೊಡಬೇಕೀಗ, ಅವ್ರ ಪಕ್ಷ ಕೊಡಬೇಕು ಅದಕ್ಕೆ. ಹೌದು, ಬಿಟ್ಕಾಯಿನ್ ಹಗರಣನ ರಾಜಕೀಯವಾಗಿ ಬಳಸ್ಕೊಂಡವರೆಲ್ಲ ಉತ್ತರ ಕೊಡಬೇಕು ಅಷ್ಟೇ, ಇನ್ಕ್ಲೂಡಿಂಗ್ ಸುರ್ಜೇವಾಲಾ. ಎಸ್ ಅಲ್ಲ ಸರ್, ಕ್ರಮ ಅಂತ ಏನೂ ಆಗಲ್ವಾ ಸರ್? ಈಗ ಪೊಲೀಸರಿಂದ ಅರೆಸ್ಟ್ ಆಗೋದು ಅಥವಾ ಆ ಥರದ್ದೆಲ್ಲ ಭಾಳ ಜನದ ಮೇಲೆ ಈ ರೀತಿ ಆರೋಪ ಪಟ್ಟಿ ಬಂದಿದೆ. ಈಗ ಹಂಗಾರೆ ಏನು ಕ್ರಮ ಆಗಿದೆ? ಇಡಿ ಅವರು ಕೆಲವು ಸಂದರ್ಭಗಳಲ್ಲಿ 2,000 ಹೇಳ್ಬೋದು. ಇಡಿದಲ್ಲ ಇದು, ಇಡಿದಲ್ಲ ಚಾರ್ಜ್ ಶೀಟ್. ಇದು ಚಾರ್ಜ್ ಶೀಟ್ ಈಸ್ ಬೈ SIT. ಏನಪ್ಪ ಅಂದರೆ SITದಾದ್ರಿಂದ SIT ಸ್ಟೇಟ್ ಗೌರ್ಮೆಂಟ್ನವರೇ ಮಾಡಿತ್ತಾನೆ. ಹೌದು, ಅವರೇ ಮಾಡಿರೋದ್ರಿಂದ ಸ್ವಲ್ಪ ಆಶ್ಚರ್ಯಕರವಾಗಿ ಕಾಣಿಸ್ತಿದೆ. ಅವ್ರು ಕ್ಲೀನ್ ಶೀಟ್ ಕೊಟ್ಟು ಗುಡಿಸಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಬೇಕಾಗಿತ್ತು. ಈಗ ಮಾಡಿದ್ದಾರೆ. ಓಕೆ, ಅಮೆರಿಕ ವೀಸಾ ಶುಲ್ಕಕ್ಕೆ ಫೆಡರಲ್ ನ್ಯಾಯಾಲಯ ತಡೆ ಕೊಟ್ಟಿದೆ. H1B ವೀಸಾಕ್ಕಾಗಿ $1,00,000 ಶುಲ್ಕ ಪಾವತಿ ಮಾಡಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊರಡಿಸಿದ್ದ ಆದೇಶವನ್ನು ರದ್ದುಗೊಳಿಸಿದೆ. ಹೆಚ್ಚುವರಿ ಶುಲ್ಕ ವಿಧಿಸುವ ನಿರ್ಧಾರವನ್ನು ಸಂಸತ್ ಅಂಗೀಕರಿಸಿಲ್ಲ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇದನ್ನು ಪ್ರಶ್ನಿಸಿ 20 ಡೆಮೊಕ್ರೆಟಿಕ್ ಸ್ಟೇಟ್ ಅಟಾರ್ನಿ ಜನರಲ್ಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದರು. ಆದರೆ ಸರ್ಕಾರಿ ಪರ ವಕೀಲರು ಹೇಳಿದರು, ಇಲ್ಲ, ಈ ಥರ ಮಾಡೋ ಅಧಿಕಾರ ಅಧ್ಯಕ್ಷರಿಗಿದೆ ಅಂತ. ಆ ವಾದವನ್ನು ಕೋರ್ಟ್ ಕಂಪ್ಲೀಟ್ ಆಗಿ ತೆಗೆದುಹಾಕಿದೆ. ಈಗ ಸದ್ಯ ಅಮೆರಿಕ ನ್ಯಾಯಾಲಯದ ತೀರ್ಪನ್ನು ಫೆಡರಲ್ ಕೋರ್ಟಲ್ಲಿ ಹೋಗಿದೆ, ನೆಕ್ಸ್ಟ್ ಕೋರ್ಟ್ಗೆ ಹೋಗುತ್ತೆ. ಇದು ಅಪೀಲಲ್ಲಿ ಹೋಗುತ್ತೆ, ಇದು ಹೋಗದೇ ಇರಲ್ಲ. ಅಪೀಲ್ಗೆ ಹೋದರೂ ಅಲ್ಲಿ ಜುಡಿಷಿಯಲ್ ಸಿಸ್ಟಮಲ್ಲಿ ಅಪೀಲಿಗೆ ಬಂದ ತಕ್ಷಣ ಅವರು ಸ್ಟೇ ಮಾಡಿಬಿಟ್ಟು ಹಿಯರ್ ಮಾಡ್ತಾರೆ. ಆಮೇಲೆ ಫೈನಲಿ ಇಟ್ ವಿಲ್ ಎಂಡ್ ಅಪ್ ಇಂಟು ಸುಪ್ರೀಂ ಕೋರ್ಟ್. ಅಲ್ಲಿಯ ಸುಪ್ರೀಂ ಕೋರ್ಟ್ಗೆ ಹೋಗುತ್ತದು. ಅಲ್ಲ ಸರ್, ಅಧ್ಯಕ್ಷರಿಗೆ ಆ ಪರಮಾಧಿಕಾರ ಇಲ್ಲ ಅಂತನ ಸರ್? ಇಲ್ಲ ಅಂತ ವಾದ. ಓಕೆ, ಇರ್ಬೋದು, ಇಲ್ಲ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡಬೇಕೀಗ. ಈ ಪರಮಾಧಿಕಾರಿ ಅವ್ರಿಗಿಲ್ಲ, ಅವ್ರಿಗೆ ಅಲ್ಲಿ ತನಕ ಸ್ಟೇಟಸ್ ಕೋ ಹೆಂಗಿರುತ್ತೆ ಸರ್? ಈ ಜಡ್ಜ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಅವ್ರು ಅಪೀಲ್ ಹೋಗಿ ಅದು ಸ್ಟೇ ಆಗದೆ ಇದ್ರೆ ಬೇರೆ ವಿಚಾರ. ಓಕೆ, ಸ್ಟೇ ಆದರೆ ಮತ್ತೆ ಅದೇ ಚಾಲ್ತಿಲಿರುತ್ತೆ, ಅಂದರೆ 100 ಇರಲ್ಲ ಅವಾಗ. ಓಕೆ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಸಂದರ್ಭ ಇದ್ದಂಗಿದೆ. ಲೆಬನಾನ್ ರಾಜಧಾನಿ ಬೈರೂತ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ಮಾಡಿದೆ. ಇಸ್ರೇಲ್ ಮೇಲೂ ಅವ್ರು ದಾಳಿ ಮಾಡಿದ್ದಾರೆ. ಮತ್ತು ಇರಾನ್ ಹೇಳಿದೆ, ನಾವು ದಾಳಿ ಮಾಡಲ್ಲ, ಅವ್ರು ಏನಾದ್ರು ಲೆಬನಾನ್ ಮೇಲೆ ಮಾಡಿದ್ರೆ ನಾವು ಮಾಡ್ತೀವಿ ಅಂತ. ಮಾಡ್ಬೋದೇನೋ. ಇತ್ತ ಟ್ರಂಪ್ ಹೇಳ್ತಾರೆ, ಇನ್ನೊಂದು 2-3 ದಿನದಲ್ಲಿ ಮುಗಿಸ್ಬಿಡ್ತೀನಿ ಯುದ್ಧನ, ನಾನು ಸೈನ್ ಹಾಕಿಸ್ಬಿಡ್ತೀನಿ ಅಂತ. ನೋಡ್ರಿ, ಅಯ್ಯಪ್ಪ, ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ ಯಾವ ದೊರೆ ಅಂತ. ಅಯ್ಯಪ್ಪ ಯಾವಾಗ ಯಾವ ಟೈಮಲ್ಲಿ ಯಾವ ಕಡೆಯಿಂದ ಹೇಳ್ತಾರೋ, ಏನು ಕಥೆನೋ ನಮ್ಗೇನು ಗೊತ್ತ್ರಿ. ಈ ಯುದ್ಧ 4 ವಾರಕ್ಕೆ ಮುಗಿಬೇಕಿತ್ತು ಅಯ್ಯಪ್ಪನ ಪ್ರಕಾರ. ಮೋಸ್ಟ್ ಪವರ್ಫುಲ್ ಆರ್ಮಿ ಮಣ್ಣು ತಿಂತ ಕೂತಿದೆ ಇವಾಗ. ಕಂಪ್ಲೀಟ್ ಯುದ್ಧನೂ ಮುಗಿಸ್ತಿಲ್ಲ, ಮಜಾನೂ ತಗೋತಿದ್ದಾರೆ ಸುಮ್ಮನೆ. ಯಾಕೆ ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಬಂದ್ ಮಾಡಿರೋದ್ರಿಂದ ಲಾಭ ಯಾರಿಗಾಗಿದೆ? ಸುಮ್ಮನೆ ಈ ಪ್ರಪಂಚದಲ್ಲಿರೋ ಟಿವಿಗಳು, ಪೇಪರ್ನವರು, ಪಾಲಿಟಿಷಿಯನ್ಸು, ಜನ, ರಾಜಕಾರಣಿಗಳು ಎಲ್ಲ ಬಡ್ದಾಡ್ಕೊತಾ ಇದ್ದೀರಿ. ಯಾರಿಗ್ರಿ ಲಾಭ? ಅಮೇರಿಕದ ಕಂಪನಿಗಳಿಗೆ ಫಸ್ಟ್ ಕ್ಲಾಸ್ ಲಾಭ ಆಗ್ತಿದೆ. ಆರಾಮಾಗಿ ದುಡ್ಡು ಮಾಡ್ಕೊತಿದ್ದಾರೆ ಮಾಡ್ಕೊಳ್ಳೋರೆಲ್ಲ. ಹೌದು, ಎಸ್. ಇನ್ನು ಅವರು ಮತ್ತೆ ವೆಪನ್ ಮ್ಯಾನುಫ್ಯಾಕ್ಚರರ್ಸು ಆನಂದವಾಗಿ ಹಾಲು ಕುಡಿತಿದ್ದಾರೆ ರಾತ್ರಿ ಹೊತ್ತಲ್ಲಿ ಅರ್ಧ ಲೀಟ್ರನ್ನ. ಟಾಮಹಾಕ್ ಮಿಸೈಲ್ಸು ಈಗ ಅದರ ರೆಪ್ಲೆನಿಶ್ ಆಗಬೇಕು, ಮತ್ತೆ ಸ್ಟಾಕು ವಾಪಸ್ ಬರಬೇಕು. ಎಷ್ಟ್ರಿ ಹೋಗಬೇಕು ದುಡ್ಡು? ಸಿಂಪಲ್. ಇನ್ನು ಭಾರತ ಇದೆ ಮೊದಲ ಬಾರಿಗೆ 12 ನಿಯೋಜಿತ ಪರಮಾಣು ಸಿಡಿತಲೆಯನ್ನು ಹೊಂದಿದೆ ಅಂತ ಸಿಪ್ರಿ, ಸ್ಟಾಕ್ಹೋಲ್ಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಹೇಳಿದೆ. ಭಾರತದ ಒಟ್ಟು 12 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಹೊಂದಿದ್ದು ಶತ್ರುಗಳ ಮೇಲೆ ಸಿಡಿಸಲು ಸರ್ವಸನ್ನದ್ಧಗೊಳಿಸಿ ಇಡಲಾಗಿದೆ ಅಂತಕ್ಕಂಥದ್ದು. ಚೀನಾ 2024ರಲ್ಲಿ 24 ಪರಮಾಣು ಸಿಡಿತಲೆಗಳನ್ನು ಹೊಂದಿತ್ತು, ಅದೀಗ 34ಕ್ಕೆ ಹೆಚ್ಚು ಮಾಡಿಕೊಂಡಿದೆ ಅಂತಂದ್ಬಿಟ್ಟು. ಆಯಿತು ಬಿಡ್ರಿ, ಅವ್ರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಈಗೇನೀಗ ಭಾರತದ ಹೇಳ್ತಾ ಇದೆ, ಏನೀಗ ಇಟ್ಕೋಬಾರ್ದ ಭಾರತ ಇಟ್ಕೊಳ್ಳೋಂಗಿಲ್ಲ. ಇದು ಟೆರರಿಸ್ಟ್ ಪಾಕಿಸ್ತಾನ ಇಟ್ಕೋಬೋದು, ಮಾರ್ಬೋದು. ನಾರ್ತ್ ಕೊರಿಯಾಗೋ ಇರಾನ್ಗೋ ಮಾರ್ಬಿಡ್ಬೋದು ಬೇಕಾದ್ರೆ ಅವರು. ಟ್ರಂಪ್ ಕೇಳ್ತಾರೆ ಇರಾನ್ನ, ನೀನು ಪರಮಾಣು ಅಸ್ತ್ರನ ಮಾರಲ್ಲ ಅನ್ನೋಕ್ಕೆ ಗ್ಯಾರಂಟಿ ಏನು ನಿನ್ನ ಹತ್ರ ಬಿಟ್ಟರೆ ಅಂತ. ಪಾಕಿಸ್ತಾನನ್ನು ಕೇಳೋ ಪ್ರಶ್ನೆನೋ ಇರಾನನ್ನು ಕೇಳ್ತಾರೆ. ಪಾಕಿಸ್ತಾನ ಇಸ್ ದ ಒನ್ ವಿಚ್ ಹ್ಯಾಸ್ ಸೋಲ್ಡ್ ದಿ ಟೆಕ್ನಾಲಜಿ. ಮಿಸೈಲ್ ಟೆಕ್ನಾಲಜಿನ ಪಾಕಿಸ್ತಾನಕ್ಕೆ ಕೊಟ್ಟಿರೋದೇ ನಮ್ಮ ಪ್ರಕಾರದಲ್ಲಿ ನಾರ್ತ್ ಕೊರಿಯಾ.
ಆ್ಯಂಡ್ ನ್ಯೂಕ್ಲಿಯರ್ ಟೆಕ್ನಾಲಜಿನ ಪಾಕಿಸ್ತಾನ್ ಹ್ಯಾಸ್ ಗಿವನ್ ಇಟ್ ಟು ನಾರ್ತ್ ಕೊರಿಯಾ. ದಟ್ ಇಸ್ ವೈ ಇವತ್ತು ನಾರ್ತ್ ಕೊರಿಯಾ ಬಂದು ನಿಂತಿದೆ ಅಂಚಲಿ. ಅವ್ರನ್ನ ಯಾರು ಕೇಳೋನಿಲ್ಲ, ಅವ್ನು ಕೇಳಿದ್ರೆ ಕೇಳಿಸ್ಕೊಳ್ಳೋದು ಇಲ್ಲ ಪಾರ್ಟಿ. ಎರಡನೇದು, ನಮ್ಮಲ್ಲಿ 14 ಇದೆಯೋ 26 ಇದೆಯೋ, ನಾವು ಫಸ್ಟ್ ಯೂಸ್ ಮಾಡಲ್ಲ ಅಂತ ಡಿಕ್ಲೇರ್ಡ್ ಪಾಲಿಸಿ ನಮ್ಮದು. ನಾವು ಮೊದಲು ಇದನ್ನು ಪ್ರಯೋಗ ಮಾಡುವುದಿಲ್ಲ, ನಮ್ಮೇಲೆ ಯಾರು ಮಾಡಿದ್ರೆ ನಾವು ಪ್ರತಿಪ್ರಯೋಗ ಮಾಡ್ತೀವಿ ಅಷ್ಟೇ, ಇಲ್ಲದೆ ನಾವು ಮಾಡಲ್ಲ ಅಂತ ಹೇಳಿದೆ ನಮ್ಮ ರೂಲ್ಸ್. 41 ವರ್ಷದ ಮಹಿಳೆ ಮೇಲೆ 10 ಯುವಕರು ಗ್ಯಾಂಗ್ ರೇಪ್ ಮಾಡಿರೋದು ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 3ನೇ ತಾರೀಕು ಆಕೆ ಗಂಡನ ಜೊತೆ ಜಗಳ ಆಡ್ಕೊಂಡು ತವ್ರ ಮನೆಗೆ ಹೋಗ್ತಿದ್ಲಂತೆ. ಇದೇ ಹೊತ್ತಲ್ಲಿ ಹಂದಿ ಬೇಟೆಗೆ ಹೋಗಿದ್ರಂತೆ 10 ಹುಡುಗರು. ಮದ್ಯ ಬೆರೆಸಿದ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ ಅವಳಿಗೆ. ಆಮೇಲೆ ಆಕೆಯನ್ನು ತೋಟಕ್ಕೆಲ್ಲೋ ಕರ್ಕೊಂಡೋಗಿ ರೇಪ್ ಮಾಡಿ ಇದು ಮಾಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾಗೆ ಬೇರೆ ಹಾಕಿದ್ದಾರೆ. ಹೋಗಿ ಕಾಚಡ ಆಗುತ್ತೋ ಮುಂದೆ ಹಂದಿ ಕಾಯ್ತಿದ್ರ. ಹಾಂ, ಹಂದಿ ಬೇಟೆಗೆ ಹೋಗಿರೋದು. ಬೇಟೆ, ಇವ್ರನ್ನ ಬೇಟೆ ಆಡಬೇಕಾಗಿತ್ತು ಹಂದಿಗಳ ಥರ. ಇವರು ಹಂದಿಗಳು, ಇವ್ರ ಅಪ್ಪ ಅಮ್ಮ ಬೆಳೆಸಿರೋದು ಹಂದಿಗಳನ್ನು. ಇವ್ರ ಮನುಷ್ಯರ ಇವರು. ಇದು 10 ಯುವಕರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೇನೋ ಕೊಟ್ಟಿದ್ದಾರೆ. ಪ್ರಯೋಜನ ಇಲ್ಲ. ಆಚೆ ಬಂದ ತಕ್ಷಣ ಬೇಟೆ ಆಡಬೇಕು ಇವರನ್ನು. ಯಾರಾದರೂ ಒಬ್ಬರು ಬೇಟೆ ಆಡ್ಬಿಡ್ಬೇಕು ಇವ್ರನ್ನೆಲ್ಲರೂ ಹಂದಿಗಳ ಥರ. ಪ್ರೊಫೆಷನಲ್ಸ್ ಥರನೇ ಎಲ್ಲ ಪ್ರೀ ಪ್ಲ್ಯಾಂಡ್ ಥರನೇ ಮಾಡಿದ್ದಾರೆ ಸರ್ ಎಲ್ಲ ಕೂಡ. ಇವರು ಅಂದರೆ ಎಷ್ಟು ಕ್ರಿಮಿನಲ್ ಮೈಂಡ್ಗಳಿರಬೇಕು. ಅದನ್ನು ಮೊಬೈಲ್ ಮಾಡೋದು, ಫೋಟೋ ತೆಗಿಯೋದು, ವಿಡಿಯೋ ಹಾಕ್ತೀನಿ ಅನ್ನೋದು. ಯಾಕೆ ನಿನ್ನ ಮನೆಯಲ್ಲಿ ಯಾರು ಹೆಂಗಸರಿಲ್ವೇನ್ರೋ ಅಂತ ಕೇಳಿಬಿಟ್ಟು ಇವ್ರನ್ನೂ ಹಂದಿ ಥರ ಬೇಟೆ ಆಡಿದ್ರೆ ಚೆನ್ನಾಗಿರ್ತಿತ್ತು. ಅಥವಾ ಇವನು ಮದುವೆ ಆಗ್ತಾನಲ್ಲ, ಆಗ ಹೇಳಬೇಕು ಅವನಿಗೆ, ನೀನು ಮದುವೆ ಆದಾಗ ಗೊತ್ತಾಗತ್ತೆ ನೋಡು ಅಂತ. ಈ ಥರನೇ ಮಾತಾಡಬೇಕು ಇವ್ರಿಗೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ಆಗಲ್ಲ. ಇವ್ರಿಗೆ ಆ ಭಾಷೆಯಲ್ಲೇ ಮಾತಾಡಬೇಕು. ನಾನು ನೋಡಿದ್ದೀನಿ ಆ ಭಾಷೆಯಲ್ಲಿ ಮಾತಾಡಿದಾಗ ಏನು ಆಗ್ತಾರೆ ಇವರು ಅಂತ. ಕರೆಕ್ಟ್. ಅಥವಾ ಹೇಗಾದ್ರು ಮಾಡಿ ಸೂಸೈಡ್ ಮಾಡೋಂಗೆ ಮಾಡಬೇಕು, ಸೂಸೈಡ್ ಮಾಡ್ಕೊಂಬಿಡ್ಬೇಕು ಇವ್ರುಗಳು. ಎಸ್. ಇನ್ನು ಮಂಗಳೂರಿನ ಪ್ರಸಿದ್ಧ ಉದ್ಯಮಿಯೊಬ್ಬರಿಗೆ ಕಾಂಗ್ರೆಸ್ ಮುಖಂಡನೊಬ್ಬ ಹನಿ ಟ್ರ್ಯಾಪ್ ಮಾಡಿ ಕೋಟಿ ಹಣ ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ನಿಜಾಮ್ ಅಂತ 2,77,00,000 ರೂಪಾಯಿ ದೋಚಿರ್ತಕ್ಕಂಥದ್ದು. ಪ್ರೀ ಪ್ಲ್ಯಾಂಡ್ ಇದು ಕೂಡ. 2024ರಲ್ಲಿ ಯಾರೋ ಜಿತೇಶ್ ಅನ್ನೋನನ್ನು ಇವ್ರಿಗೆ ಪರಿಚಯ ಮಾಡಿಕೊಟ್ಟು ಹನಿ ಟ್ರ್ಯಾಪ್ ಮಾಡಿಸಿರೋದು. ಹನಿ ಟ್ರ್ಯಾಪ್ ಮಾಡಿ ಜಿತೇಶ್ ಫಸ್ಟು ಸುಮಾರು ದುಡ್ಡು ಕಿತ್ತಿದ್ದಾನೆ. ಜಿತೇಶ್ ದುಡ್ಡು ಕೀಳ್ತಿದ್ದಾನೆ ಅಂತ ಪಾಪ ಉದ್ಯಮಿ ಈ ನಿಜಾಮಂತ್ರಕ್ಕೆ ಬಂದಿದ್ದಾನೆ. ಅದನ್ನು ಅಡ್ವಾಂಟೇಜ್ ತಗೊಂಡು ಅನುಭವಿಸ್ಲಿ ಬಿಡ್ರಿ. ಕಚಡ ಕೆಲಸ ಮಾಡಿದವ್ರು ಕಚಡ ಮಾಡ್ಕೊಂಡು ಸಾಯಿಲಿ ಹೋಗಿ. ಏನು ದೊಡ್ಡ ಅನುಕಂಪ ಏನು ಇದರಲ್ಲಿ? ಏನಿಲ್ಲ ಸರ್. ಮಾಡಿದವನು ಕಂತ್ರಿ, ಮಾಡಿಸ್ಕೊಂಡವನು ಕಚಡ ಮಾಡ್ಕೊಂಡು ಅನುಭವಿಸ್ಕೊಂಡು ಹೋಗ್ಲಿ ಬಿಡ್ರಿ. ಇವ್ರಿಗೆ ಹೇಳಿದ್ವಾ ಹೋಗಿ ಶರ್ಟ್ ಬಿಚ್ಕೊಂಡು ನಿಂತ್ಕೊಳ್ಳಿ ಅಂತ? ಅಯೋಗ್ಯರುಗಳನ್ನ ತೊಗೊಂಬಂದು ಈಗ ದೊಡ್ಡ ವಿಕ್ಟಿಮ್ಗಳ ಥರ ಬರ್ತಾರೆ ಎಲ್ಲರೂ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾಶಿ ಜಿಲಿಟಿನ್ ಸ್ಫೋಟಕಗಳು ಪತ್ತೆಯಾಗ್ಬಿಟ್ಟಿವೆ. ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜಿಲಿಟಿನ್ ಕಡ್ಡಿಗಳು, ವೈರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು 5 ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಆದರೆ ಇದು ಕ್ವಾರಿ ಬ್ಲಾಸ್ಟ್ ಮಾಡೋದಕ್ಕೆ ಅನುಮತಿ ಪಡೆದಿರೋ ಬಗ್ಗೆ ಮಾಲೀಕರು ದಾಖಲೆಯನ್ನು ಕೊಟ್ಟಿದ್ದಾರೆ. ಯಾಕೆ ಇಷ್ಟೊಂದು ಅಂದರೆ, ಮೊನ್ನೆ ಪ್ರಧಾನಿಯವರು ಬಂದಾಗಲೂ ಕೂಡ ಜಿಲಿಟಿನ್ ಕಡ್ಡಿ ಎಲ್ಲ ಪತ್ತೆಯಾಗಿತ್ತಲ್ಲ, ಹಾಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೆಲವೆಡೆ ಮಳೆ ಮುಂಗಾರು ಉತ್ತರ ಕನ್ನಡ ಜಿಲ್ಲೆ ಕರಾವಳಿಯಲ್ಲಿ ಸುರಿತಾ ಇದೆ. ವಿಜಯಪುರದಲ್ಲಿ ಕೆಲವು ಕಡೆ ಬಂದಿದೆ, ಅಲ್ಲಲ್ಲಿ ಬರ್ತಾ ಇದೆ. ಸ್ಪ್ರೆಡ್ ಚೆನ್ನಾಗಿದ್ದಂಗಿಲ್ಲ ಯಾಕೋ ಮುಂಗಾರಿಂದು. ಅದರದ್ದು ವ್ಯಾಪಕತೆ ಇದ್ದಂಗಿಲ್ಲ ಎಲ್ಲ ಕಡೆಗೆ, ಮತ್ತು ಇಂಟೆನ್ಸಿಟಿನೂ ಇದ್ದಂಗಿಲ್ಲ. ಕೆಲವ್ದು ಯಾವುದೋ ಭಾಗಗಳಲ್ಲಿ ಬಿಟ್ಬಿಟ್ರೆ ಗೊತ್ತಿಲ್ಲ. ಈಗ ಪ್ರೊಸೀಡ್ ಆಗ್ತಿರೋ ರೀತಿಯಲ್ಲೇ ಹೋದರೆ ಮುಂದೇನಾಗುತ್ತೋ ನೋ ಐಡಿಯಾ. ಕಷ್ಟ ಇದೆ. ಫಿಲಿಪೀನ್ಸ್ನಲ್ಲಿ ದಕ್ಷಿಣ ಭಾಗದಲ್ಲಿ ನಿನ್ನೆ 7.8 ಮ್ಯಾಗ್ನಿಟ್ಯೂಡ್ ಭೂಕಂಪ ಆಗಿತ್ತಲ್ಲ, ಅದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 32ಕ್ಕೇರಿದೆ. 200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈಗಲೂ ರಕ್ಷಣಾ ಕಾರ್ಯಾಚರಣೆ ವಿಪರೀತ ನಡೀತಾ ಇದೆ. ಕೆಲವು ಬಿಲ್ಡಿಂಗ್ಗಳ ಕೆಳಗಡೆ ಏನೋ ಸುಮಾರು ಜನ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥದ್ದು ಇದೆ. ಕೆಲವು ವಿಡಿಯೋಗಳನ್ನ ಅಲ್ಲಲ್ಲಿ ಹರಿಬಿಡ್ತಾ ಇದ್ದಾರೆ. ಮಗು ಒಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ವೃದ್ಧೆ ಹೋರಾಡಿರ್ತಕ್ಕಂಥದ್ದು. ಹೀಗೆ ಅನೇಕ ವಿಡಿಯೋಗಳು. ರಕ್ಷಣಾ ಕಾರ್ಯಾಚರಣೆ ಕೂಡ ಇನ್ನೂ ಮುಂದುವರಿತಾ ಇದೆ.